ಬೀದರ್ನ ಆರ್ಟಿಒ ಅಧಿಕಾರಿಗಳ ಕಡು ಭ್ರಷ್ಟಾಚಾರದ ಸ್ಟೋರಿ ಇದು. ಅಧಿಕಾರಿಗಳ ಕರ್ಮಕಾಂಡವನ್ನ ಬಿಚ್ಚಿಡುವಂತ ಕೆಲಸವನ್ನ ನಾವು ಮಾಡ್ತಾ ಹೋಗ್ತೀವಿ. ಹುಮ್ನಾಬಾದ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಕಲಿ ಚೆಕ್ ಪೋಸ್ಟ್ ಕಳೆದ ಹಲವು ವರ್ಷಗಳಿಂದ ಕಾರ್ಯಾಚರಿಸ್ತಾ ಇದೆ. ಆರ್ಟಿಒ ಚೆಕ್ ಪೋಸ್ಟ್ ಹೆಸರಲ್ಲಿ ಅಧಿಕಾರಿಗಳು ಹಗಲು ದರೋಡೆ ಮಾಡಿದ್ದಾರೆ. ಹೈದರಾಬಾದ್ನಿಂದ ಮುಂಬೈ ರಾಷ್ಟ್ರೀಯ ಹೆದ್ದಾರಿ 65ರಲ್ಲಿ ನಕಲಿ ಚೆಕ್ ಪೋಸ್ಟ್ ಹೊಂದಿತ್ತು. ಸಣ್ಣ ಟಿನ್ ಶೆಡ್ ಹಾಕಿ ಚೆಕ್ ಪೋಸ್ಟ್ ಅನ್ನು ನಿರ್ಮಾಣ ಮಾಡಲಾಗಿತ್ತು. ವಸೂಲಿ ಮಾಡಿದಂತ ಹಣ ಸಂಗ್ರಹಕ್ಕಾಗಿ ಒಂದು ಡಬ್ಬಿಯನ್ನ ಕೂಡ ಇಟ್ಟಿತ್ತು. ಯಾರಿಗೂ ಅನುಮಾನ ಬಾರದಂತೆ ವರ್ಷಗಟ್ಟಲೆ ಇಲ್ಲಿ ಸುಲಿಗೆ ಮಾಡಲಾಗಿದೆ. ವಾಹನ ಸವಾರರ ಸುಲಿಗೆ ಮಾಡಲಾಗಿದೆ. ಜೊತೆಗೆ ಕಮರ್ಷಿಯಲ್ ವೆಹಿಕಲ್ಗಳು ಏನು ಓಡಾಡುತ್ತೆ ಅವರಿಂದ ಸುಲಿಗೆ ಮಾಡಲಾಗಿದೆ. ನಕಲಿ ಚೆಕ್ ಪೋಸ್ಟ್ ನ ಮೂಲಕ ಪ್ರತಿ ಗಂಟೆಗೆ ಇವರು ಕಲೆಕ್ಷನ್ ಮಾಡ್ತಾ ಇದ್ದಿದ್ದು 8,000 ರೂಪಾಯಿ, ದಿನಕ್ಕೆ 2 ಲಕ್ಷ. ಇದೆಲ್ಲವೂ ಕೂಡ ಲೋಕಾಯುಕ್ತ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರೋದು. ಅಂದ್ರೆ ಇಲ್ಲಿ ಇರುವಂತ ಚೆಕ್ ಪೋಸ್ಟ್ ಏನಿದೆ ಇದು ಕಾನೂನಾತ್ಮಕ ಚೆಕ್ ಪೋಸ್ಟೇ ಅಲ್ಲ ಅನ್ನೋದು ಲೋಕಾಯುಕ್ತ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. 1-2 ವರ್ಷ ಅಲ್ಲ, 20 ವರ್ಷದಿಂದ ಇಲ್ಲಿ ಈ ಚೆಕ್ ಪೋಸ್ಟ್ ಇದೆಯಂತೆ. ಇವರು ಲೂಟಿ ಮಾಡಿರುವಂತ ದುಡ್ಡು ಎಷ್ಟಾಯ್ತು ಅಂತ ಲೆಕ್ಕ ಹಾಕಿ ದಿನಕ್ಕೆ 2 ಲಕ್ಷದ ರೀತಿ. ಅದರಲ್ಲೂ ಲಾರಿ, ಸರಕು ಸಾಗಣೆ ವಾಹನಗಳು ಇವರ ಟಾರ್ಗೆಟ್. ಈಗ ಬಸವ ಕಲ್ಯಾಣದ ಓಂಕಾರ ಸೇರಿ ಹಲವರ ವಿರುದ್ಧ ಕೇಸು ದಾಖಲಾಗಿದೆ. ಇಲ್ಲಿ ಇರುವಂತ ಚೆಕ್ ಪೋಸ್ಟ್ ಕಾನೂನು ಬಾಹಿರ ಚೆಕ್ ಪೋಸ್ಟ್. ಈ ಕಾನೂನು ಬಾಹಿರ ಚೆಕ್ ಪೋಸ್ಟ್ ಅನ್ನು ಬಳಸಿ ಕಳೆದ ಹಲವು ವರ್ಷಗಳಿಂದ ಕಮರ್ಷಿಯಲ್ ವೆಹಿಕಲ್ಸ್ ಏನು ಓಡಾಡುತ್ತೆ ಅವರನ್ನ ಸುಲಿಗೆ ಮಾಡಲಾಗಿದೆ. ಇಷ್ಟು ವರ್ಷದಿಂದ ಈ ಚೆಕ್ ಪೋಸ್ಟ್ ಕಾರ್ಯಾಚರಿಸ್ತಾ ಇದ್ರು ಕೂಡ, ಅದು ಕಾನೂನು ಬಾಹಿರ ಅಂತ ಆಗಿದ್ರು ಕೂಡ ಅಧಿಕಾರಿಗಳು ಸುಮ್ಮನೆ ಕೂತಿದ್ರು. ಲೋಕಾಯುಕ್ತ ತನಿಖೆಯ ಸಂದರ್ಭದಲ್ಲಿ ಇದೆಲ್ಲವೂ ಗೊತ್ತಾಗಿತ್ತು. ನಕಲಿ ಚೆಕ್ ಪೋಸ್ಟ್ ನ ದಂಧೆಯನ್ನ ಲೋಕಾಯುಕ್ತ ಅಧಿಕಾರಿಗಳು ಬಯಲಿಗೆಳೆದಿರು. ಜನವರಿ 2ನೇ ತಾರೀಕು ಲೋಕಾಯುಕ್ತ ಪೊಲೀಸರು ದಿಢೀರ್ ದಾಳಿ ಮಾಡ್ತಾರೆ. ಇಲ್ಲಿ ನಕಲಿ ಚೆಕ್ ಪೋಸ್ಟ್ ಮೂಲಕ ಹಣ ವಸೂಲಿ ಬಟಾ ಬಯಲಾಗುತ್ತೆ. FIR ದಾಖಲಾಗುತ್ತೆ. ಪ್ರಮುಖ ಆರೋಪಿಗಳನ್ನು ಬಂಧಿಸ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಇನ್ನು RTO ಅಧಿಕಾರಿಗಳ ಗಮನಕ್ಕೆ ಬರದೆ ಇಲ್ಲಿ ಈ ರೀತಿ ಚೆಕ್ ಪೋಸ್ಟ್ ನಡೆಯೋದಕ್ಕೆ ಸಾಧ್ಯ ಇದೆಯಾ? ಕಲೆಕ್ಷನ್ ಸೆಂಟರ್ ಆಗಿತ್ತು RTO ಅಧಿಕಾರಿಗಳಿಗೆ. ಖುಲ್ಲ ವಸೂಲಿ ನಡೀತಾ ಇದ್ರು, ಸುಲಿಗೆ ನಡೀತಾ ಇದ್ರು ಕೂಡ RTO ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತಿದ್ರು. ಯಾಕಂತಂದ್ರೆ ಗಂಟೆಗೆ 8,000 ಬರ್ತಾ ಇತ್ತು, ದಿನಕ್ಕೆ 2 ಲಕ್ಷ ಕಲೆಕ್ಷನ್ ಆಗ್ತಾ ಇತ್ತು. ಆ ಕಲೆಕ್ಷನ್ ಹಣ ಯಾರ್ಯಾರಿಗೆ ಹೆಂಗೆ ತಲುಪಬೇಕೋ ಹಂಗೆಲ್ಲ ತಲುಪ್ತಾ ಇತ್ತು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ರಾಷ್ಟ್ರೀಯ ಹೆದ್ದಾರಿ ಬಳಿ ನಕಲಿ ಚೆಕ್ ಪೋಸ್ಟ್ ದರ್ಬಾರ್ ನಡೆದಿದೆ. ನಕಲಿ RTO ಚೆಕ್ ಪೋಸ್ಟ್ ಹೆಸರಲ್ಲಿ ಹಗಲು ದರೋಡೆ ನಡೀತಾ ಇದೆ. ನಿತ್ಯವೂ ಕೂಡ ಲಕ್ಷಾಂತರ ರೂಪಾಯಿ ಅಕ್ರಮವಾಗಿ ಸಂಗ್ರಹಿಸ್ತಕ್ಕಂಥ ಒಂದು ಪ್ರಕರಣವನ್ನು ಸ್ವತಃ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿ ಭೇಟಿ ನೀಡಿ ಪರಿಶೀಲಿಸಿದಾಗ ಆ ಪ್ರಕರಣ ಕೂಡ ಈಗ ಬಯಲಿಗೆ ಬಂದಿರತಕ್ಕಂಥ. ಹಾಗಾದರೆ ಇಲ್ಲಿ ನಡೆದಿದ್ದಾದ್ರೆ ಅಂತಕ್ಕಂಥ ಬಗ್ಗೆ ನಾವೀಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಬರ್ತೀವಿ. ನಾವೀಗ ಏನು ಹುಮ್ನಾಬಾದ್ ಬಳಿ ಇರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 65 ಅಂದರೆ ಮುಂಬೈ ಹಾಗೂ ಹೈದರಾಬಾದ್ಗೆ ಸಂಪರ್ಕ ಕಲ್ಪಿಸುವಂಥ ಒಂದು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ದೃಶ್ಯವನ್ನು ಕೂಡ ನಮಗೆ ತೋರಿಸ್ತಾ ಇದ್ದೀವಿ. ಯಾಕಂದರೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಮೂಲಕವಾಗಿ ನಿತ್ಯವೂ ಕೂಡ ಸಾವಿರಾರು ವಾಹನಗಳು ಸಂಚಾರ ಮಾಡ್ತೇವೆ. ಇದೇ ಒಂದು ಸಾವಿರಾರು ವಾಹನಗಳ ಸಂಚಾರ ಮಾಡ್ತಕ್ಕಂಥದ್ದ ಒಂದು ದೃಷ್ಟಿಯಲ್ಲಿಟ್ಟುಕೊಂಡು ಇಲ್ಲಿ ಕೆಲವು ದಂಧೆಕೋರರು ನಕಲಿ ಚೆಕ್ ಪೋಸ್ಟನ್ನು ಕೂಡ ಓಪನ್ ಮಾಡಿರ್ತಕ್ಕಂಥದ್ದು. ಇದೇ ಒಂದು ಸ್ಥಳ. ಇಲ್ಲಿ ನಕಲಿ ಚೆಕ್ ಪೋಸ್ಟನ್ನು ಅಂದರೆ ಸಣ್ಣ ಒಂದು ಟೀನ್ ಶೆಡ್ನಲ್ಲಿ ಕೂಡ ಈ ಒಂದು ದಂಧೆಕೋರರು ನಿರ್ಮಾಣ ಮಾಡಿದರು. ಈ ಮೂಲಕವಾಗಿ ಕೂಡ ನಿತ್ಯವೂ ಕೂಡ ಅಂದರೆ ಲಕ್ಷಾಂತರ ರೂಪಾಯಿ ಹಣವನ್ನು ಸಂಗ್ರಹ ಮಾಡ್ತಕ್ಕಂಥ ಪ್ರಕರಣವನ್ನು ಸ್ವತಃ ಏನು ಬೆಂಗಳೂರಿನಿಂದ ಈ ಒಂದು ಚೆಕ್ ಪೋಸ್ಟ್ಗೆ ಲೋಕಾಯುಕ್ತ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದಾಗ ಆ ಅಂಶ ಬೆಳಕಿಗೆ ಬಂದಿರತಕ್ಕಂಥ. ಇದರಿಂದಾಗಿ ಅಂದರೆ ಪ್ರತಿ ಗಂಟೆಗೆ ಸುಮಾರು 8,000 ರೂಪಾಯಿ ಇಲ್ಲಿ ವಸೂಲಿ ಆಗ್ತಾ ಇತ್ತು ಅಕ್ರಮವಾಗಿ. ಇದನ್ನು ಸ್ವತಃ ಲೋಕಾಯುಕ್ತ ಅಧಿಕಾರಿಗಳು ಸಹ ಈಗ ಬಹಿರಂಗಗೊಳಿಸಿರ್ತಕ್ಕಂಥದ್ದು. ಜೊತೆಗೆ 1 ಗಂಟೆಗೆ 8,000 ಆದರೆ ಒಂದು ದಿನಕ್ಕೆ ಸುಮಾರು 2 ಲಕ್ಷ ರೂಪಾಯಿ ಅಕ್ರಮವಾಗಿ ಹಣ ಸಂಗ್ರಹಿಸ್ತಾ ಇದ್ರು. ಇದು ತಿಂಗಳು ವರ್ಷಗಂಟಲೆ ಈ ರೀತಿಯಾಗಿರ್ತಕ್ಕಂಥ ನಕಲಿ ಚೆಕ್ ಪೋಸ್ಟ್ ದಂಧೆ ನಡೆದಿದೆ. ಆದರೆ ಇಷ್ಟೆಲ್ಲ ದಂಧೆ ನಡೆದರೂ ಸಹ ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ RTO ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ, ಯಾವುದು ಕೂಡ ಪರಿಶೀಲನೆ ಮಾಡಿಲ್ಲ. ಯಾಕಂದರೆ ಇಲ್ಲೇ ಈ ರೀತಿಯಾಗಿ ಅವ್ಯಾತವಾಗಿ ದಂಧೆ ನಡೀತಿದ್ರು ಸಹ RTO ಅಧಿಕಾರಿಗಳು ಇದನ್ನು ಯಾವುದೇ ರೀತಿಯಿಂದ ಕೂಡ ಇದನ್ನು ಗಮನಿಸ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಯಾಕಂದರೆ
ನೂರಾರು ಕೋಟಿ ರೂಪಾಯಿ ದರೋಡೆ ನಡೀತಿದ್ರು. RTO ಅಧಿಕಾರಿಗಳು ಈ ಬಗ್ಗೆ ಯಾವುದೇ ಕೂಡ ಕ್ರಮ ವಹಿಸಿಲ್ಲ ಅಂದರೆ ಅಧಿಕಾರಿಗಳ ಒಂದು ಮೌನ ಸಾಕಷ್ಟು ಕೂಡ ಪ್ರಶ್ನೆ ಕೂಡ ಮೂಡ್ತಾ ಇರ್ತಕ್ಕಂಥದ್ದು. ಈ ಒಂದು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದೀವಲ್ಲ, ಇದೇ ಒಂದು ಟೀನ್ ಶೆಡ್ ಆಗಿರ್ತಕ್ಕಂಥದ್ದು. ಯಾವಾಗ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿ ಭೇಟಿ ನೀಡಿ ಇಲ್ಲಿ ನಡೀತಕ್ಕಂಥ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಬಯಲಿಗೆ ಎಳೆದ್ರು, ಇಲ್ಲಿರ್ತಕ್ಕಂಥ RTO ಅಧಿಕಾರಿಗಳು ಆಗ ಅಲರ್ಟ್ ಆಗಿದ್ದಾರೆ. ಇದೇ ಒಂದು ಜಾಗದಲ್ಲಿ ನಿಮಗೆ ಒಂದು ಕಬ್ಬಿಣದ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೀವಲ್ಲ, ಇದು ಕಂಬ ಇರ್ತಕ್ಕಂಥದ್ದು. ಇದೇ ಒಂದು ಕಂಬದಲ್ಲಿ ಕೂಡ ಟೀನ್ ಶೆಡ್ ರೂಪದಲ್ಲಿ ನಕಲಿ RTO ಚೆಕ್ ಪೋಸ್ಟನ್ನು ಓಪನ್ ಮಾಡಿದ್ರು. ಯಾವಾಗ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿ ಭೇಟಿ ನೀಡಿ ಇಲ್ಲಿ ನಡೆದಿರ್ತಕ್ಕಂಥ ನೂರಾರು ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಬಯಲಿಗೆಳೆದು ಸಂಬಂಧಪಟ್ಟ ಇಲ್ಲಿ ದಂಧೆಕೋರರ ವಿರುದ್ಧವಾಗಿ ಕೇಸನ್ನು ಫೈಲ್ ಮಾಡಿದ್ರು. ಆಗ ಅಲರ್ಟ್ ಆಗಿರ್ತಕ್ಕಂಥ RTO ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ನಕಲಿ ಒಂದು RTO ಚೆಕ್ ಪೋಸ್ಟನ್ನು ಅಂದರೆ ಟೀನ್ ಶೆಡ್ ರೂಪದಲ್ಲಿ ಇಲ್ಲಿ ನಿರ್ಮಾಣಗೊಂಡಿತ್ತು. ಅದನ್ನು ಆಗ ಇವರು ಅಧಿಕಾರಿಗಳು ತೆರವು ಮಾಡಿ ಬೇರೆ ಕಡೆ ಕೂಡ ಈಗ ಹಾಕಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು FIR ಅನ್ನು ದಾಖಲು ಮಾಡಿದರೆ ಪ್ರಮುಖ ಆರೋಪಿಗಳನ್ನು ಈಗಾಗಲೇ ಬಂಧಿಸಿದ್ದಾರೆ. ಆದರೆ RTO ಅಧಿಕಾರಿಗಳ ಒಂದು ಮೌನ ಈಗ ಸಾಕಷ್ಟು ಪ್ರಶ್ನೆ ಮೂಡ್ತಾ ಇದೆ. ಇದು ಕೇವಲ ನಕಲಿ ಚೆಕ್ ಪೋಸ್ಟ್ ಓಪನ್ ಮಾಡಿರ್ತಕ್ಕಂಥ ದಂಧೆಕೋರರ ವಿರುದ್ಧ ಕ್ರಮ ಆದರೆ ಸಾಲದು, ನಕಲಿ ಚೆಕ್ ಪೋಸ್ಟ್ಗೆ ಸಾಥ್ ನೀಡಿರ್ತಕ್ಕಂಥ ಕೆಲವು RTO ಅಧಿಕಾರಿಗಳ ವಿರುದ್ಧವೂ ಕೂಡ ಕ್ರಮ ಆಗಬೇಕಾಗಿದೆ. ಇಷ್ಟೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದ್ರು, ಮೌನ ವಹಿಸಿರ್ತಕ್ಕಂಥ RTO ಅಧಿಕಾರಿಗಳ ಮೇಲೆ ಕ್ರಮ ಯಾವಾಗ ಎಂಬುದು ಕೂಡ ಸಾರ್ವಜನಿಕರ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಕ್ಯಾಮ್ರಾಮನ್ ಶ್ರೀರಾಮ್ ಕುಮಾರ್ ಜೊತೆ ಪರಶುರಾಮ್ ನಾಯ್ಕ, ರೇಷನ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.